ಹಲೋ ಎವ್ರಿವನ್. ಇವತ್ತಿನ ಕ್ಲಾಸ್ನಲ್ಲಿ ನಾವು ಇಲ್ಲಿ ಟೈಟಲ್ನಲ್ಲಿ ನಿಮಗೆ ಕೊಟ್ಟಿದ್ದ ಹಾಗೆ ಸಣ್ಣ ಸಣ್ಣ ವಾಕ್ಯಗಳನ್ನು ನಾವು ಇವತ್ತು ಎಕ್ಸಾಂಪಲ್ ರೂಪದಲ್ಲಿ ಒಂದೊಂದಾಗಿ ನೋಡ್ತಾ ಹೋಗ್ತೀವಿ. ಹಾಗಾದರೆ ತಡ ಏಕೆ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಸೆಂಟೆನ್ಸ್, ಎಲ್ಲಿಂದಲೋ. ಎಲ್ಲಿಂದಲೋ. ಫ್ರಾಮ್ ನೌವೇರ್. ಫ್ರಾಮ್ ನೌವೇರ್. ಇದಕ್ಕೆ ಎಕ್ಸಾಂಪಲ್ ನೋಡೋಣ, ಅದರ ಉದಾಹರಣೆ. ಸಡನ್ಲಿ ಐ ಬಿಗ್ ಟ್ರಕ್ ಕೇಮ್ ಫ್ರಾಮ್ ನೌವೇರ್. ಇದ್ದಕ್ಕಿದ್ದಂತೆ ಎಲ್ಲಿಂದಲೋ ಒಂದು ದೊಡ್ಡ ಟ್ರಕ್ ಬಂದು ಬಿಡ್ತು. ಇದ್ದಕ್ಕಿದ್ದಂತೆ ಎಲ್ಲಿಂದಲೋ ಒಂದು ದೊಡ್ಡ ಟ್ರಕ್ ಬಂದು ಬಿಡ್ತು. ನೆಕ್ಸ್ಟ್, ಕಡೆಗೂ ಬರಲಿಲ್ಲ. ಕಡೆಗೂ ಬರಲಿಲ್ಲ. ಡಿಡ್ ನಾಟ್ ಕಮ್ ಆಟ್ ಆಲ್. ಡಿಡ್ ನಾಟ್ ಕಮ್ ಆಟ್ ಆಲ್. ಈ ವಾಕ್ಯಗೆ ಒಂದು ಎಕ್ಸಾಂಪಲ್ನ ನೋಡೋಣ. ಐ ವೇಟೆಡ್ ಟಿಲ್ ಲಂಚ್ ಟೈಮ್ ಬಟ್ ಹೀ ಡಿಡ್ ನಾಟ್ ಕಮ್ ಆಟ್ ಆಲ್. ಐ ವೇಟೆಡ್ ಟಿಲ್ ಲಂಚ್ ಟೈಮ್ ಬಟ್ ದ ಡಿಡ್ ನಾಟ್ ಕಮ್ ಟು ಆಲ್. ನಾನು ಲಂಚ್ ಟೈಮ್ವರೆಗೂ ವೇಟ್ ಮಾಡಿದೆ, ಆದರೆ ಅವನು ಕಡೆಗೂ ಬರಲಿಲ್ಲ ಅಂತ ಈ ರೀತಿ. ನೆಕ್ಸ್ಟ್, ಕಾಡುತ್ತಿರು. ಬಗ್ಗಿಂಗ್. ಬಗ್ಗಿಂಗ್. ಇದಕ್ಕೆ ಎಕ್ಸಾಂಪಲ್. ದ್ಯಾಟ್ ಓಲ್ಡ್ ಮ್ಯಾನ್ ವಾಸ್ ಬಗ್ಗಿಂಗ್ ಮೀ ವಿತ್ ಹೀಸ್ ಕ್ವಶನ್ಸ್. The old man was bugging me with his questions. ಆ ಮುದುಕ ನನಗೆ ಏನೇನೋ ಪ್ರಶ್ನೆಗಳನ್ನು ಕೇಳಿ ಕಾಡುತ್ತಿದ್ದ. ಆ ಮುದುಕ ನನಗೆ ಏನೇನೋ ಪ್ರಶ್ನೆಗಳನ್ನು ಕೇಳಿ ಕಾಡುತ್ತಿದ್ದ. ಹಾಗೆ ನೀವು ಇಂಥವುಗಳನ್ನು ಬೇರೆ ಬೇರೆ ವಾಕ್ಯಗಳನ್ನು ಸೇರಿಸಿ ಉದಾಹರಣೆಯನ್ನು ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ನೆಕ್ಸ್ಟ್, ಅಲ್ಲೇ ಎಲ್ಲಾದರೂ. ಸಮ್ವೇರ್ ಅರೌಂಡ್ ದೇರ್ ಅಂತ ಅರ್ಥ. ಅಲ್ಲೇ ಎಲ್ಲಾದರೂ ಅಂದರೆ ಇಂಗ್ಲೀಷ್ನಲ್ಲಿ ಸಮ್ವೇರ್ ಅರೌಂಡ್ ದೇರ್. ಇದಕ್ಕೆ ಎಕ್ಸಾಂಪಲ್. ಐ ಮಸ್ಟ್ ಹ್ಯಾವ್ ಲೆಫ್ಟ್ ಮೈ ಫೋನ್ ಸಮ್ವೇರ್ ಅರೌಂಡ್ ದೇರ್. ನನ್ನ ಫೋನನ್ನು ಅಲ್ಲೇ ಎಲ್ಲಾದರೂ ಬಿಟ್ಟಿರಬೇಕು. ನಾನು ನನ್ನ ಫೋನ್ನ ಅಲ್ಲೇ ಎಲ್ಲಾದರೂ ಬಿಟ್ಟಿರಬೇಕು. ಐ ಮಸ್ಟ್ ಹ್ಯಾವ್ ಲೆಫ್ಟ್ ಮೈ ಫೋನ್ ಸಮ್ವೇರ್ ಅರೌಂಡ್ ದೇರ್. ಈ ರೀತಿ ಬೇರೆ ಬೇರೆ ನೀವು ವಾಕ್ಯಗಳನ್ನು ಸೇರಿಸಿಕೊಂಡು ಎಕ್ಸಾಂಪಲ್ ಮಾಡ್ಬೋದು. ನೆಕ್ಸ್ಟ್, ಸುತ್ತಾಡು. ವಾಕ್ ಅರೌಂಡ್. ಸುತ್ತಾಡುವಲ್ಲಕ್ಕೆ ಇಂಗ್ಲೀಷ್ನಲ್ಲಿ ವಾಕ್ ಅರೌಂಡ್ ಅಂತ ಹೇಳ್ತೀವಿ. ಇದಕ್ಕೆ ಒಂದು ಎಕ್ಸಾಂಪಲ್. ಡೋಂಟ್ ವಾಕ್ ಅರೌಂಡ್ ಔಟ್ಸೈಡ್. ಡೋಂಟ್ ವಾಕ್ ಅರೌಂಡ್ ಔಟ್ಸೈಡ್. ಹೊರಗಡೆ ಸುತ್ತಾಡಬೇಡ. ಹೊರಗಡೆ ಸುತ್ತಾಡಬೇಡ. ತುಂಬ ಸೆಕೆ ಇದೆ, ಬಿಸಿಲಿದೆ, ಅಥವಾ ಸಾಂಕ್ರಾಮಿಕ ರೋಗಗಳು ಹರಡಿಕೊಂಡಿರ್ತಾವಲ್ಲ, ಆವಾಗ ಹೇಳ್ತೀವಲ್ಲ ಹೊರಗಡೆ ಸುತ್ತಾಡಬೇಡ. ಡೋಂಟ್ ವಾಕ್ ಅರೌಂಡ್ ಔಟ್ಸೈಡ್. ನೆಕ್ಸ್ಟ್, ಗುಡಿಸಿ ಹಾಕು. ಗುಡಿಸಿ ಹಾಕು. ಸ್ವೀಪ್ ಅವೇ. ಗುಡಿಸಿ ಹಾಕುವಲ್ಲಕ್ಕೆ ಸ್ವೀಪ್ ಅವೇ ಅಂತ ಕರಿತೀವಿ. ಎಕ್ಸಾಂಪಲ್. ಕ್ವಿಕ್ಲಿ ಸ್ವೀಪ್ ಅವೇ ದ ಬ್ರೋಕನ್ ಗ್ಲಾಸ್. ಕ್ವಿಕ್ಲಿ ಸ್ವೀಪ್ ಅವೇ ದ ಬ್ರೋಕನ್ ಗ್ಲಾಸ್. ಮುರಿದಿರುವ ಗ್ಲಾಸ್ನ ಬೇಗ ಗುಡಿಸಿ ಹಾಕು. ಮುರಿದಿರುವ ಗ್ಲಾಸ್ನ ಬೇಗ ಗುಡಿಸಿ ಹಾಕು. ಈ ರೀತಿ ಬೇರೆ ಬೇರೆ ವಾಕ್ಯಗಳನ್ನು ನೀವು ಜೋಡಿಸಿಕೊಂಡು ಎಕ್ಸಾಂಪಲ್ಗಳ ರೂಪದಲ್ಲಿ ವಾಕ್ಯಗಳನ್ನು ಮಾಡ್ಕೋಬಹುದು. ನೆಕ್ಸ್ಟ್, ಬೇಕಾದರೆ ನೀನೇ ನೋಡು. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಸಿ ಫಾರ್ ಯುವರ್ ಸೆಲ್ಫ್. ಸಿ ಫಾರ್ ಯುವರ್ ಸೆಲ್ಫ್. ಎಕ್ಸಾಂಪಲ್. ಎ. ನೋ ಐ ಡೋಂಟ್ ಬಿಲೀವ್ ಯು ಆರ್ ಲೈಯಿಂಗ್. ಇಲ್ಲ, ನಾನು ನಿನ್ನನ್ನು ನಂಬಲ್ಲ, ನೀನು ಸುಳ್ಳು ಹೇಳ್ತೀಯ ಅತೀವಲ್ಲ. ಅದಕ್ಕೆ ಬಿ ಫಾರ್ಮ್ನಲ್ಲಿ ಅಂದರೆ ಅದಕ್ಕೆ ಉತ್ತರ ನೀಡಬೇಕಲ್ಲ. ಇಫ್ ಯು ಡೋಂಟ್ ಬಿಲೀವ್ ಮೀ ಗೋ ಆ್ಯಂಡ್ ಸಿ ಫಾರ್ ಯುವರ್ ಸೆಲ್ಫ್. ನೀನು ನನ್ನ ಮಾತು ನಂಬಲ್ಲ ಅಂದರೆ ಹೋಗಿ ಬೇಕಾದರೆ ನೀನೇ ನೋಡು ಅಂತ ಅರ್ಥ. ನೆಕ್ಸ್ಟ್,
ಅಲುಗಾಡದೆ ನಿಂತುಕೋ. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಹೋಲ್ಡ್ ಸ್ಟಿಲ್. ಹೋಲ್ಡ್ ಸ್ಟಿಲ್, ಅಲುಗಾಡದೆ ನಿಂತ್ಕೋ. ಎಕ್ಸಾಂಪಲ್, ಇದಕ್ಕೆ ಉದಾಹರಣೆ, ಕಾಂಟ್ ಯು ಹೋಲ್ಡ್ ಸ್ಟಿಲ್ ಫಾರ್ ಎ ಸೆಕೆಂಡ್. ಕಾಂಟ್ ಯು ಹೋಲ್ಡ್ ಸ್ಟಿಲ್ ಫಾರ್ ಎ ಸೆಕೆಂಡ್. ನಿನಗೆ ಒಂದು ಸೆಕೆಂಡ್ ಅಲುಗಾಡದೆ ನಿಂತ್ಕೊಳ್ಳೋದಕ್ಕಾಗಲ್ವಾ? ನಿನಗೆ ಒಂದು ಸೆಕೆಂಡ್ ಅಲುಗಾಡದೆ ನಿಂತ್ಕೊಳ್ಳೋದಕ್ಕಾಗಲ್ವಾ? ಕಾಂಟ್ ಯು ಹೋಲ್ಡ್ ಸ್ಟಿಲ್ ಫಾರ್ ಎ ಸೆಕೆಂಡ್ ಅಂತ ಈ ರೀತಿ ಎಕ್ಸಾಂಪಲ್ನ ಕೊಡ್ತೀವಿ ಅಲುಗಾಡದೆ ನಿಂತುಕೋ ಅನ್ನೋಕ್ಕೆ. ನೆಕ್ಸ್ಟ್, ಯಾವಾಗಲೋ ಒಂದು ಸಾರಿ. ಯಾವಾಗಲೋ ಒಂದು ಸಾರಿ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ರೇರ್ಲಿ, ರಿಯರ್ಲಿ ಅಂತ ಹೇಳ್ತೀವಿ. ಅದಕ್ಕೆ ಉದಾಹರಣೆ ನೋಡೋಣ. ನೌ ಡೇಸ್ ವಿ ರಿಯರ್ಲಿ ಮೀಟ್ ಈಚ್ ಅದರ್. Nowadays we rarely meet each other. ಇತ್ತೀಚೆಗೆ ನಾವು ಯಾವಾಗಲೂ ಒಂದು ಸಾರಿ ಮೀಟ್ ಆಗ್ತೀವಿ. ಈ ರೀತಿ ಬೇರೆ ಬೇರೆ ಸೆಂಟೆನ್ಸ್ನ ಮಾಡಿಕೊಂಡು ನೀವು ಇಂಗ್ಲೀಷ್ನ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್, ದೇವರಿಗೆ ಗೊತ್ತು. ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಓನ್ಲಿ ಗಾಡ್ ನೌಸ್. ಓನ್ಲಿ ಗಾಡ್ ನೌಸ್, ದೇವರಿಗೆ ಗೊತ್ತು. ಇದಕ್ಕೆ ಒಂದು ಉದಾಹರಣೆ ನೋಡೋಣ. ಓನ್ಲಿ ಗಾಡ್ ನೌಸ್ ವಾಟ್ಸ್ ಹೀ ಟ್ರೈಯಿಂಗ್ ಟು ಡೂ. ಓನ್ಲಿ ಗಾಡ್ ನೌಸ್ ವಾಟ್ಸ್ ಹೀ ಟ್ರೈಯಿಂಗ್ ಟು ಡೂ. ಅವನು ಏನು ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾನೋ ಆ ದೇವರಿಗೆ ಗೊತ್ತು. ಅವನು ಏನು ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾನೋ ದೇವರಿಗೆ ಗೊತ್ತು. ಈ ರೀತಿ ಉದಾಹರಣೆಗಳ ಮೂಲಕ ಪ್ರಾಕ್ಟೀಸ್ ಮಾಡೋದು. ನೆಕ್ಸ್ಟ್, ತಿಳ್ಕೋಬೇಕು ಅಂತ ಅಷ್ಟೇ. ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಸಿಂಪ್ಲಿ ಹ್ಯಾವ್ ಟು ನೌ. ಸಿಂಪ್ಲಿ ಹ್ಯಾವ್ ಟು ನೌ. ಇದಕ್ಕೆ ಉದಾಹರಣೆ ನೋಡೋಣ. ಎ, ಡಸ್ ಯುವರ್ ಬ್ರದರ್ ಲೈಕ್ ಸೀಮಾ. ನಿಮ್ಮ ಸಹೋದರ ಸೀಮಾ ಅವರನ್ನು ಇಷ್ಟಪಡುತ್ತಾರೆಯೇ? ಡಸ್ ಯುವರ್ ಬ್ರದರ್ ಲೈಕ್ ಸೀಮಾ. ನಿಮ್ಮ ಸಹೋದರ ಅಥವಾ ನಿಮ್ಮ ತಮ್ಮ ಸೀಮಾ ಅವರನ್ನು ಇಷ್ಟಪಡ್ತಾರೆಯೇ? ಪ್ರಶ್ನೆ ಮಾಡ್ತೀವಲ್ಲ ಹಾಗೆ. ವೈ ಆರ್ ಯು ಆಸ್ಕಿಂಗ್ ದ್ಯಾಟ್. ವೈ ಆರ್ ಯು ಆಸ್ಕಿಂಗ್ ದ್ಯಾಟ್. ನೀವು ಅದನ್ನು ಏಕೆ ಕೇಳುತ್ತಿದ್ದೀರಿ. ನೀವು ಅದನ್ನು ಏಕೆ ಕೇಳುತ್ತಿದ್ದೀರಿ ಅಂತ ಈ ರೀತಿ ಪ್ರಶ್ನೆಗಳನ್ನು ಮಾಡಿ, ಅಂದರೆ ನಮಗೆ ಬೇಕಾಗಿರೋ ಆನ್ಸರ್ ಏನು ತಿಳ್ಕೋಬೇಕಂತಷ್ಟೇ. ಅದಕ್ಕೆ ಐ ಸಿಂಪ್ಲಿ ಹ್ಯಾವ್ ಟು ನೌ. ಐ ಸಿಂಪ್ಲಿ ಹ್ಯಾವ್ ಟು ನೌ. ತಿಳ್ಕೋಬೇಕು ಅಂತ ಅಷ್ಟೇ. ಆಸಕ್ತಿ ಅಥವಾ ಕ್ಯೂರಾಸಿಟಿ ಅಂತೀವಲ್ಲ, ಆಸಕ್ತಿ ಇತ್ತು ನನಗೆ, ಯಾಕಂದ್ರೆ ಅವ್ರಿಗೆ ಏನಾಗಬೇಕಂತ ತಿಳ್ಕೋಬೇಕಿತ್ತಷ್ಟೇ ಅಂತೀವಲ್ಲ, ಆ ರೀತಿಯಾಗಿ ನಾವು ವಾಕ್ಯಗಳನ್ನು ಮಾಡೋದು. ನೆಕ್ಸ್ಟ್, ಕೈ ಹಿಸುಕಿಕೊಳ್ಳು. ಇದಕ್ಕೆ ಇಂಗ್ಲೀಷ್ನಲ್ಲಿ ರಿಂಗಿಂಗ್ ಹ್ಯಾಂಡ್ಸ್ ಅಂತ ಹೇಳ್ತೀವಿ. ರಿಂಗಿಂಗ್ ಹ್ಯಾಂಡ್ಸ್. ಇದಕ್ಕೆ ಎಕ್ಸಾಂಪಲ್, ಇಟ್ಸ್ ನೋ ಯೂಸ್ ನೌ ರಿಂಗಿಂಗ್ ಯುವರ್ ಹ್ಯಾಂಡ್ಸ್. ಈಗ ನೀನು ಕೈ ಹಿಸುಕಿಕೊಳ್ಳೋದ್ರಿಂದ ಏನೂ ಪ್ರಯೋಜನವಿಲ್ಲ. ಇನ್ನೊಂದು ಎಕ್ಸಾಂಪಲ್, ಹಿ ವಾಸ್ ಸೋ ವರೀಡ್ ಹಿ ಸ್ಟೂಡ್ ದೇರ್ ರಿಂಗಿಂಗ್ ಹೀಸ್ ಹ್ಯಾಂಡ್ಸ್. ಅವನು ತುಂಬ ಚಿಂತಿತನಾಗಿದ್ದನು, ತನ್ನ ಕೈಗಳನ್ನು ಹಿಸುಕಿಕೊಂಡು ಅಲ್ಲಿಯೇ ನಿಂತನು. ಸಾಕಾಗುವಷ್ಟು ಮಾತ್ರ. ಸಾಕಾಗುವಷ್ಟು ಮಾತ್ರ. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಜಸ್ಟ್ ಎನಫ್. ಜಸ್ಟ್ ಎನಫ್. ಇದಕ್ಕೆ ಒಂದು ಉದಾಹರಣೆ ನೋಡೋಣ. ವಿ ಹ್ಯಾಡ್ ಫುಡ್ ಜಸ್ಟ್ ಎನಫ್ ಫಾರ್ ಅಸ್. ವಿ ಹ್ಯಾಡ್ ಫುಡ್ ಜಸ್ಟ್ ಎನಫ್ ಫಾರ್ ಅಸ್. ನಮ್ಮ ಹತ್ರ ನಮಗೆ ಸಾಕಾಗುವಷ್ಟು ಮಾತ್ರ ಊಟ ಇತ್ತು. ನಮ್ಮ ಹತ್ರ ನಮಗೆ ಸಾಕಾಗುವಷ್ಟು ಮಾತ್ರ ಊಟ ಇತ್ತು ಅಂತ ಬೇರೆಯವ್ರಿಗೆ ಹೇಳ್ತೀವಲ್ಲ, ಅದ ರೀತಿ. ನೆಕ್ಸ್ಟ್, ಏನು ಹೇಳಬೇಡ ಅಷ್ಟೇ. ಈ ವಾಕ್ಯಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೇವೆ ಜಸ್ಟ್ ಸೇ ನಥಿಂಗ್. ಜಸ್ಟ್ ಸೇ ನಥಿಂಗ್. ಏನು ಹೇಳಬೇಡ ಅಷ್ಟೇ. ಇದಕ್ಕೆ ಎಕ್ಸಾಂಪಲ್, ಒಂದು ಉದಾಹರಣೆ, ನೌ ಕೀಪ್ ಕ್ವೈಟ್ ಆ್ಯಂಡ್ ಜಸ್ಟ್ ಸೇ ನಥಿಂಗ್.
ಈಗ ಸುಮ್ಮನೆ ಇರು, ಏನು ಹೇಳಬೇಡ ಅಷ್ಟೇ ಹೇಳ್ತೀವಲ್ಲ. ಏನಾದರೂ ಕೋಪ ಬಂದಾಗ ಅಥವಾ ಏನಾದರೂ ವೈಮನಸ್ಸಾದಾಗ ಸ್ನೇಹಿತರ ಜೊತೆ ಕದನ ಆದಾಗ ತೀವಲ್ಲ, ಈಗ ಸುಮ್ಮನೆ ಇರು, ಏನು ಹೇಳಬೇಡ ಅಷ್ಟೇ. ನೆಕ್ಸ್ಟ್, ಮೊನ್ನೆ ತಾನೇ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಜಸ್ಟ್ ದ ಅದರ್ ಡೇ ಅಂದರೆ ಹಿಂದೆ ಆದಿದ್ದನ್ನು ನೆನಪಿಸ್ಕೊತ ಹೇಳ್ತೇವಲ್ಲ. ಮೊನ್ನೆ ತಾನೇ ಆಯಿತು, ಒಂದು ಯಾವುದೋ ಬ್ಯಾಡ್ ಘಟನೆ ಅಲ್ಲಿ ಒಳ್ಳೆಯದಾಗಲಿ ಆಯ್ತತೀವಲ್ಲ, ಅದೇ ರೀತಿ ಇಲ್ಲೊಂದು ಎಕ್ಸಾಂಪಲ್ನ ನೋಡೋಣ. ಹಾಗಾದರೆ, ಐ ಸಾ ಹಿಮ್ ಜಸ್ಟ್ ದ ಅದರ್ ಡೇ ಆಟ್ ದ ಬ್ಯಾಂಕ್. ನಾನು ಅವನನ್ನು ಮೊನ್ನೆ ತಾನೇ ಬ್ಯಾಂಕ್ ಹತ್ರ ನೋಡಿದೆ. ಐ ಸಾ ಹಿಮ್ ಜಸ್ಟ್ ದ ಅದರ್ ಡೇ ಆಟ್ ದ ಬ್ಯಾಂಕ್. ನಾನು ಅವನನ್ನು ಮೊನ್ನೆ ತಾನೇ ಬ್ಯಾಂಕ್ ಹತ್ರ ನೋಡಿದೆ. ಈ ರೀತಿ. ನೆಕ್ಸ್ಟ್, ಮೊನ್ನೆ ಮೊನ್ನೆ ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳಬೇಕು ಜಸ್ಟ್ ಲಿಟಲಿ. ಜಸ್ಟ್ ಲಿಟಲಿ ಮೊನ್ನೆ ಮೊನ್ನೆ ಅಂದರೆ ಯಾವುದಾದ್ರೂ ಒಂದು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಿರ್ತೀವಿ, ಶಾಪ್ ಓಪನಿಂಗ್ ಮಾಡಿರ್ತೀವಿ, ಅದನ್ನು ಯಾರಾದರೂ ಸ್ನೇಹಿತರು ಅಥವಾ ಬಂಧು ಬಳಗದವ್ರು ಕೇಳ್ತಾರಲ್ಲ, ಯಾವಾಗ ಸ್ಟಾರ್ಟ್ ಮಾಡಿದಿಪ್ಪ ಇದನ್ನು ಅಂತೇಳಿ, ಅದಕ್ಕೆ ನಾವು ಉತ್ತರವಾಗಿ ಮೊನ್ನೆ ಮೊನ್ನೆ ಅಂತ ಹೇಳ್ತೀವಲ್ಲ, ಹಾಗೆ ಅದಕ್ಕೆ ಎಕ್ಸಾಂಪಲ್ ಐ ಸ್ಟಾರ್ಟೆಡ್ ಇಟ್ ಜಸ್ಟ್ ಲಿಟಲಿ. ಐ ಸ್ಟಾರ್ಟೆಡ್ ಇಟ್ ಜಸ್ಟ್ ಲಿಟಲಿ. ನಾನಿನ್ನೂ ಅದನ್ನು ಮೊನ್ನೆ ಮೊನ್ನೆ ಸ್ಟಾರ್ಟ್ ಮಾಡಿದ್ದೀನಿ. ಈ ರೀತಿ. ನೆಕ್ಸ್ಟ್, ಅಷ್ಟು ದೂರ ಇಂಗ್ಲೀಷ್ನಲ್ಲಿ ಆಲ್ ದ ವೇ. ಆಲ್ ದ ವೇ ಅಂದರೆ ಹೇಳ್ತೀವಲ್ಲ, ಎಲ್ಲಾದರೂ ದೂರದ ಊರಿಗೆ ಅಥವಾ ಎಲ್ಲರೂ ನಡ್ಕೊಂಡು ಹೋಗ್ಬೇಕಾದ್ರೆ ಅಚ್ಚರಿಂದ ಹೇಳ್ತೀವಲ್ಲ, ಅಷ್ಟು ದೂರ ಹೋಗ್ಬೇಕಾ, ಅಷ್ಟು ದೂರ ನಡಿಬೇಕಾ ಅಂತೀವಲ್ಲ, ಅದನ್ನೇ ಒಂದು ಎಕ್ಸಾಂಪಲ್ ಉದಾಹರಣೆಯನ್ನು ನೋಡೋಣ. ಓ ನೋ, ಅಗೈನ್ ಐ ಹ್ಯಾವ್ ಟು ವಾಕ್ ಆಲ್ ದ ವೇ. ಓ ನೋ, ನಾನೀಗ ಮತ್ತೆ ಅಷ್ಟು ದೂರ ನಡ್ಕೊಂಡು ಹೋಗಬೇಕಾ. ಹೋ ನೋ, ನಾನೀಗ ಮತ್ತೆ ಅಷ್ಟು ದೂರ ನಡ್ಕೊಂಡು ಹೋಗಬೇಕಾ. ಈ ರೀತಿ ನಾವು ಅಷ್ಟು ದೂರ ಅನ್ನೋ ಪದನ ಬಳಸ್ತೀವಿ. ನೆಕ್ಸ್ಟ್, ಸ್ವಲ್ಪ ಜಾಸ್ತಿನೇ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಕ್ವೈಟ್ ಎ ಲಾಟ್. ಕ್ವೈಟ್ ಎ ಲಾಟ್. ಇದಕ್ಕೆ ಎಕ್ಸಾಂಪಲ್ ಉದಾಹರಣೆಯನ್ನು ನೋಡೋಣ. ದೇರ್ ರಿಫೈಯರ್ಸ್ ಕಾಸ್ಟ್ ಕ್ವೈಟ್ ಎ ಲಾಟ್ ದಿಸ್ ಟೈಮ್. ದ ರಿಫೈಯರ್ಸ್ ಕಾಸ್ಟ್ ಕ್ವೈಟ್ ಎ ಲಾಟ್ ದಿಸ್ ಟೈಮ್. ಈ ಸಾರಿ ರಿಪೇರಿಗೆ ಸ್ವಲ್ಪ ಜಾಸ್ತಿನೇ ಖರ್ಚಾಯಿತು. ಈ ಸಾರಿ ರಿಪೇರಿಗೆ ಸ್ವಲ್ಪ ಜಾಸ್ತಿನೇ ಖರ್ಚಾಯಿತು. ಈ ರೀತಿ. ನೆಕ್ಸ್ಟ್, ಸ್ವಲ್ಪ ಕಮ್ಮಿನೇ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಕ್ವೈಟ್ ಎ ಲೆಸ್. ಕ್ವೈಟ್ ಎ ಲೆಸ್ ಅಂದರೆ ಸ್ವಲ್ಪ ಕಮ್ಮಿನೇ. ಇದಕ್ಕೆ ಉದಾಹರಣೆ ನೋಡೋಣ. The prices are quite a less in this market. The prices are quite a less in this market. ಈ ಮಾರ್ಕೆಟ್ನಲ್ಲಿ ರೇಟ್ಗಳು ಸ್ವಲ್ಪ ಕಮ್ಮಿ. ಬೇರೆ ಬೇರೆ ಮಾರ್ಕೆಟ್ಗೆ ಕಂಪೇರ್ ಮಾಡಿದ್ರೆ ಒಂದು ಮಾರ್ಕೆಟಲ್ಲಿ ರೇಟ್ ಕಡಿಮೆ ಇರ್ತಾವಲ್ಲ, ಆ ರೀತಿ ನಾವು ಹಿಂಗೆ ಕಂಪೇರ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡೋದು. ನೆಕ್ಸ್ಟ್, ನೆನ್ನೆ ತಾನೇ. ನೆನ್ನೆ ತಾನೇ ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಜಸ್ಟ್ ಯೆಸ್ಟರ್ಡೇ. ಜಸ್ಟ್ ಯೆಸ್ಟರ್ಡೇ ಅಂದರೆ ನೆನ್ನೆ ತಾನೇ. ಇದಕ್ಕೆ ಒಂದು ಉದಾಹರಣೆ ನೋಡೋಣ. ಐ ಗೇವ್ ಇಟ್ ಟು ಹಿಮ್ ಜಸ್ಟ್ ಯೆಸ್ಟರ್ಡೇ. ಐ ಗೇವ್ ಇಟ್ ಟು ಹಿಮ್ ಜಸ್ಟ್ ಯೆಸ್ಟರ್ಡೇ. ಅವನಿಗೆ ಅದನ್ನು ನೆನ್ನೆ ತಾನೇ ಕೊಟ್ಟೆ. ಇದು ಯಾರಾದರೂ ಫ್ರೆಂಡ್ಸು ಅಥವಾ ರಿಲೇಟಿವ್ ಕೇಳ್ತಾರಲ್ಲ, ಅದು ನನಗೂ ಕೊಡು ಅಂದಾಗ, ಇಲ್ಲ ಅವನಿಗೆ ಅದನ್ನು ನೆನ್ನೆ ತಾನೇ ಕೊಟ್ಟೆ ಅಂತ. ಥ್ಯಾಂಕ್ ಯು. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮಗೆ ಏನಾದರೂ ಅನಿಸಿಕೆ, ಅಭಿಪ್ರಾಯ ಅಥವಾ ಏನಾದರೂ ಸಜೆಷನ್ಸ್ ಇದ್ದರೆ ದಯವಿಟ್ಟು ಕಾಮೆಂಟ್